ಸ್ನೇಹಿತರೆ ಮತ್ತೆ ವೀಕ್ಷಕರೇ, ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಇದಕ್ಕಿಂತ ಮುಂಚೆ ಸಾಕಷ್ಟು ವಿಷಯಗಳು ಅಲ್ಲಾಹನ ಬಗ್ಗೆ ಮತ್ತೆ ಇಸ್ಲಾಂ ಧರ್ಮದಲ್ಲಿ ಇರ್ತಕ್ಕಂಥ ನಂಬಿಕೆಗಳು ಮತ್ತೆ ಯಾವ ವಿಷಯಗಳು ಮತ್ತೆ ನಂಬಿಕೆಗಳು ಇಟ್ಕೊಂಡ್ರೆ ಒಬ್ಬ ವ್ಯಕ್ತಿ ಮುಸಲ್ಮಾನ ಆಗ್ತಾನ, ಅದರಲ್ಲಿ ಯಾವುದೇ ರೀತಿಯಾದ ಸ್ವಲ್ಪನಾದರೂ ಬದಲಾವಣೆ ಇದ್ದರೆ ಅಥವಾ ಸ್ವಲ್ಪನಾದರೂ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಒಬ್ಬ ವ್ಯಕ್ತಿ ಮುಸಲ್ಮಾನ್ ಇರುವುದಿಲ್ಲ. ಅದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನ ಇಲ್ಲಿವರೆಗೆ ತಿಳ್ಕೊಂಡಿದ್ದೀವಿ. ಇವತ್ತು ಇನ್ನೊಂದು ಮುಖ್ಯ ನಂಬಿಕೆ ಅಲ್ಲಾಹನ ಬಗ್ಗೆ, ದೇವರ ಬಗ್ಗೆ. ಏನಂತಂದ್ರೆ ಇಸ್ಲಾಂ ಧರ್ಮದಲ್ಲಿ ಇರತಕ್ಕಂಥ ನಂಬಿಕೆಗಳಲ್ಲಿ ಒಂದು ಮುಖ್ಯವಾದ ನಂಬಿಕೆ ವಿಷಯ ಮತ್ತೆ ಕಲ್ಪನೆ ಏನಂತಂದ್ರೆ, ಆ ದೇವರಿಗೆ, ಆ ಅಲ್ಲಾಹನಿಗೆ ಯಾವುದೇ ರೀತಿಯಾದ ರೂಪವಿಲ್ಲ, ಚಿತ್ರವಿಲ್ಲ, ವಿಗ್ರಹವಿಲ್ಲ. ಅದಕ್ಕೆ ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆ ಅನ್ನು ನಿಷೇಧಿಸಲಾಗಿದೆ. ಅದಕ್ಕೆ ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಅಥವಾ ಯಾವುದೇ ರೀತಿಯಾದ ವಿಗ್ರಹ ಮತ್ತೆ ಚಿತ್ರ ಮತ್ತೆ ಫೋಟೋಗ್ರಾಫ್, ಅದೇ ರೀತಿಯಾದ ಒಂದು ಯಾವುದೇ ರೀತಿಯಾದ ಚಿಹ್ನ ಇಟ್ಕೊಂಡು ನಾವು ಆರಾಧನೆ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ಅವಕಾಶವಿಲ್ಲ. ಯಾಕಂತಂದ್ರೆ ಆ ದೇವರಿಗೆ ಯಾವುದೇ ರೀತಿಯಾದ ರೂಪವಿಲ್ಲ. ಮೊದಲನೇದಾಗಿ ಈ ವಿಷಯದಲ್ಲಿ ಸಂದರ್ಭದಲ್ಲಿ ನಾವು ತಿಳ್ಕೊಬೇಕಂತಂದ್ರೆ ವಿಷಯ ಯಾವುದಂದ್ರೆ, ಯಾವುದೇ ಒಂದು ವಸ್ತು ನಾವು ನೋಡ್ಬೇಕಂತಂದ್ರೆ ಅದು ನಮ್ಮ ಕಣ್ಣದಲ್ಲಿ ಅಥವಾ ನಮ್ಮ ಕಣ್ಣ ಎಷ್ಟುವರೆಗೆ ನೋಡುತ್ತೆ, ಎಲ್ಲಿವರೆಗೆ ನಾವು ನೋಡ್ತೀವಿ, ಆ ಬೌಂಡ್ರಿಯಲ್ಲಿ ಮತ್ತೆ ಆ ಚೌಕಟ್ಟಲ್ಲಿ ಯಾವ್ಯಾವ ವಿಷಯಗಳು ಬರ್ತಾವ ಅದೇ ನಾವು ನೋಡ್ಬೋದು. ಈಗ ಒಂದು ದೊಡ್ಡ ಗುಡ್ಡ ಇದೆ, ನಾವು ಎಲ್ಲಿವರೆಗೆ ನೋಡ್ತೀವಿ ಅಂತಂದ್ರೆ ನಮ್ಮ ಕಣ್ಣು ನಮ್ಗೆ ಎಲ್ಲಿವರೆಗೆ ನಮ್ಗೆ ಶಕ್ತಿ ಕೊಡುತ್ತೆ, ಎಲ್ಲಿವರೆಗೆ ನಮ್ಮಿಂದ ಆಗುತ್ತೆ ಅಲ್ಲಿವರೆಗೆ ನಾವು ನೋಡ್ತೀವಿ. ಅದಾಗಿದ್ಮೇಲೆ ಆ ಸೀಮಾ ಏನಿದೆ ಅದರ ಹಿಂದೆ ನಮ್ಗೆ ನೋಡಕ್ ಅವಕಾಶ ಇಲ್ಲ. ಅದೇ ರೀತಿ ಯಾವ್ದಾದ್ರೂ ಒಂದು ವಸ್ತು ನಮ್ಗಿನ್ನ ಸಣ್ಣದಿದೆ ಅಥವಾ ಅದು ನಾವು ಬೇರೆ ಬೇರೆ ಆಂಗಲ್ ಇಂದ ನಾವು ನೋಡ್ಬೋದು, ಅದು ಪ್ರತಿಯೊಂದು ಅದರ ವಿಷಯ ಬಗ್ಗೆ ನಾವು ತಿಳ್ಕೊಂಡಿವ ಅಂತಂದ್ರೆ ಅದು ನಾವು ನೋಡ್ಬೋದು, ಅದು ಕಣ್ಣಿಗೆ ಕಾಣಬಹುದು. ಆದ್ರೆ ಆ ಸರ್ವಶಕ್ತನ, ಆ ಅಲ್ಲಾಹನ ಶಕ್ತಿ ಮತ್ತೆ ಅವನಲ್ಲಿ ಇರ್ತಕ್ಕಂಥ ಆ ಶಕ್ತಿಗಳು, ಅದಕ್ಕೆ ಯಾವುದೇ ರೀತಿಯಾದ ಸೀಮವಿಲ್ಲ, ಅದೇ ಯಾವುದೇ ರೀತಿಯಾದ ಅದಕ್ಕೆ ಚೌಕಟ್ಟಿಲ್ಲ. ಇಷ್ಟೇ ಅಂತಿದೆ, ಇಷ್ಟೇ ಇದೇ ರೀತಿ ಇರುತ್ತಂತ. ಅದಕ್ಕಾಗಿ ಈ ಪ್ರಪಂಚದಲ್ಲಿ ನಾವು ದೇವರಿಗೆ ಕಣ್ಣಿಂದ ನೋಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಸಾವು ನಂತರ, ಹಿಯರ್ ಆಫ್ಟರ್ ಅಂತ ಹೇಳ್ತೀವಲ್ಲ, ಪರಲೋಕದಲ್ಲಿ ಅಲ್ಲಿ ನಾವು ದೇವರನ್ನು ನೋಡಬಹುದು. ಅದಕ್ಕಾಗಿ ನಾರ್ಮಲಿ ನಮ್ಮ ಕಣ್ಣಲ್ಲಿ ಇರ್ತಕ್ಕಂಥ ಶಕ್ತಿಯಿಂದ ನಾವು ದೇವರಿಗೆ ನೋಡಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ವಸ್ತು ಅಥವಾ ಒಂದು ವಿಷಯ ಅಥವಾ ಒಂದು ಯಾವ್ದಾದ್ರೂ ವಸ್ತು ವಿಗ್ರಹನು ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ರೆ ಅದರದ್ದು ರೂಪ, ಅದನ್ನು ಚಿತ್ರ ನಾವು ಬಿಡಿಸ್ಬೇಕು, ಮತ್ತೆ ಅದರ ಕಲ್ಪನೆ ನಮ್ಮ ಮನಸ್ಸಲ್ಲಿ ಮತ್ತೆ ನಮ್ಮ ಮೈಂಡಲ್ಲಿ ಬರಬೇಕಂತಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇಸ್ಲಾಂ ಧರ್ಮದಲ್ಲಿ ಮೂರ್ತಿ, ದೇವರದು ಚಿನ್ನ ಮತ್ತೆ ಯಾವುದೇ ರೀತಿಯಾದ ದೇವರದು ರೂಪವಿಲ್ಲ ಅಂತ ಹೇಳುತ್ತೆ. ಯಾಕಂತಂದ್ರೆ ಈ ಪ್ರಪಂಚದಲ್ಲಿ ನಾವು ದೇವರಿಗೆ ನೋಡಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನೀವು ನೋಡ್ರಿ, ಈಗ ದೇವ್ರದ್ದು ಯಾವುದೇ ರೀತಿಯಾದ ರೂಪವಿಲ್ಲ ಅಂತ ನಾವು ಹೇಳ್ತೀವಿ. ಈಗ ಇದಕ್ಕೆ ವಿರುದ್ಧವಾಗಿ ಈಗ ಪ್ರತಿಯೊಬ್ಬ ವ್ಯಕ್ತಿ ದೇವರು ಈ ರೂಪ ಇರ್ತಾನ, ದೇವ್ರದ್ದು ಮಖ ಈ ರೀತಿ ಇರುತ್ತೆ, ದೇವ್ರದ್ದು ಕೈ ಈ ರೀತಿ ಇರುತ್ತೆ ಅಂತ ನಾವು ಮಾಡ್ಕೊಂತ ಹೋದ್ರೆ ಇನ್ನೊಂದು ನಂಬಿಕೆ ಇದೆಯಲ್ಲ ಇಸ್ಲಾಂ ಧರ್ಮದಲ್ಲಿ, ದೇವರು ಒಬ್ಬನೇ ಇದ್ದಾನಂತ, ಅದಕ್ಕೆ ಇದು ವಿರುದ್ಧ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ವ್ಯಕ್ತಿ ಅವನ್ಗೆ ಇಷ್ಟವಾದಂತ ಚಿತ್ರ, ಅವನ್ಗೆ ಇಷ್ಟವಾದಂತ ವಿಗ್ರಹ, ಅವನ್ಗೆ ಇಷ್ಟವಾದಂತ ಒಂದು ರೂಪವನ್ನ ರೂಪಿಸ್ಕೊಂಡು ಅವನೇ ಆರಾಧನೆ ಮಾಡ್ಕೊಂತಾನ. ಈ ರೀತಿ ಒಬ್ಬನೇ ದೇವರು ಇದನ್ನಲ್ಲ, ಆ ಅಲ್ಲಾಹನ ಇಂದ ಅವನು ಬಹಳ ದೂರ ಹೋಗ್ತಾನ. ಮತ್ತೆ ನಮ್ಮ ಕೈಯಿಂದ ನಾವು ಮಾಡ್ಕೊಂಡಿರ್ತೀವಲ್ಲ ಅಂತ ವಸ್ತುಗಳನ್ನು ಅವನು ದೇವರು ಅಂತ ನಂಬಿಕೆ ಮಾಡ್ತಾನ. ಇದರಿಂದ ನಾವು ತೌಹೀದ್, ದೇವರು ಒಬ್ಬನೇ ಇದನ್ನಂತ ಏನ್ ನಂಬಿಕೆ ಇತ್ತಲ್ಲ, ಇದರಿಂದ ಕೂಡ ಬಹಳ ದೂರ ಹೋಗ್ತಾನ ಒಬ್ಬ ವ್ಯಕ್ತಿ. ಮತ್ತೆ ಅವನು ಸರಿ ದಾರಿ ಬಿಟ್ಟು ದಾರಿ ತಪ್ಪಿ ಬೇರೆ ದಾರಿಗೆ ಹೋಗ್ತಾನ ಅವನು. ಅದರಿಂದ ಇನ್ನೂ ಒಂದು ವಿಷಯ ಬರುತ್ತೆ, ಶಿರ್ಕ್ ಅಂತ. ಅಂದ್ರೆ ಅಲ್ಲಾಹನ ಬಿಟ್ಟು
ಒಬ್ಬ ದೇವರನ್ನ ಬಿಟ್ಟು ಬೇರೆಯವ್ರಿಗೆ ಆರಾಧನೆ ಮಾಡೋ ಪರಿಸ್ಥಿತಿ ಬರುತ್ತಲ್ಲ, ಆ ಸಂದರ್ಭಕ್ಕೆ ಅದಕ್ಕೆ ನಾವು ಶಿರ್ಕ್ ಅಂತ ಹೇಳ್ತೀವಿ. ಅದಕ್ಕಾಗಿ ದೇವರು ಯಾವುದೇ ರೀತಿಯಾದ ರೂಪವಿಲ್ಲ, ಅವನಿಗೆ ಯಾವುದೇ ರೀತಿಯಾದ ವಿಗ್ರಹವಿಲ್ಲ. ಅದಕ್ಕೆ ಮೂರ್ತಿ ಪೂಜೆ ಇರ್ಬೋದು ಅಥವಾ ಯಾವ್ದಾದ್ರೂ ಚಿತ್ರ ಮುಂದೆ ನಾವು ಆರಾಧನೆ ಮಾಡಬೇಕು ಇರ್ಬೋದು, ಇವೆಲ್ಲ ತಪ್ಪು. ಮತ್ತೆ ಇದಕ್ಕೆ ಯಾವುದೇ ರೀತಿಯಾದ ಇಸ್ಲಾಂ ಧರ್ಮದಲ್ಲಿ ಅವಕಾಶವಿಲ್ಲ. ಅದಕ್ಕೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ನಮ್ಮ ತಾತ ಮುತ್ತಾತ ಅವ್ರದ್ದು ಫೋಟೋಗ್ರಾಫಿ ಮತ್ತೆ ಅವ್ರದ್ದು ಅವ್ರದ್ದು ಯಾವುದೇ ರೀತಿಯಾದ ಫೋಟೋ ಮನೆಯಲ್ಲಿ ಇಡೋದು ಕೂಡ ತಪ್ಪು ಅಂತ ಹೇಳುತ್ತೆ. ಅದಕ್ಕಾಗಿ ಈ ಕೆಲವೊಂದು ವಿಷಯಗಳನ್ನು ನೆನ್ಪಿಟ್ಕೊಳ್ಳಿ. ಇನ್ನ ಬರ್ತಕ್ಕಂಥ ವಿಡಿಯೋಸ್ ಅಲ್ಲಿ ಇಂಥವು ಸಾಕಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.